ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ನಮಸ್ತೆ ಮಕ್ಕಳೇ, ಸಂವೇದ ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ದಿವಸ ನಾವು 10ನೇ ತರಗತಿಯ ಗಣಿತ ವಿಷಯದ ಅಧ್ಯಾಯ 11 ತ್ರಿಕೋನಮಿತಿಯ ಪ್ರಸ್ತಾವನೆ ಅದರ 3ನೆಯ ಭಾಗವನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ಇದಕ್ಕೆ ಸಂಬಂಧಿಸಿದಾಗೆ 2 ಅವಧಿಗಳಲ್ಲಿ ನಾವು ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದೀವಲ್ವಾ. ಈಗೇನು ಮಾಡೋಣ ಅಂದರೆ ಅವಧಿ 1ರಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ಅಂಶಗಳಿಗೆ ಅನ್ವಯಿಸುವಂತೆ ನಾನು ನಿಮಗೆ ಒಂದು ಚಟುವಟಿಕೆಯನ್ನು ಕೊಡ್ತೀನಿ, ತಾವುಗಳು ಅದನ್ನು ಮಾಡ್ತಾ ಹೋಗಬೇಕು. ಸಿದ್ಧರಿದ್ದೀರಾ ಮಕ್ಕಳೇ? ಇಲ್ಲಿ ಒಂದು ಲಂಬಕೋನ ತ್ರಿಭುಜ ಇದೆ. ಈ ಲಂಬಕೋನ ತ್ರಿಭುಜದಲ್ಲಿ ಕೋನ ಬಿ 90 ಡಿಗ್ರಿ ಆಗಿದೆ. ಈ ತ್ರಿಭುಜದಲ್ಲಿ ಇರ್ತಕ್ಕಂತಹ 3 ಬಾಹುಗಳ ಅಳತೆಗಳನ್ನು ಕೊಡಲಾಗಿದೆ. ಹಾಗೆ ಉಳಿದ 2 ಬಾಹುಗಳ ಅಳತೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ತಾವು ಅತ್ಯಂತ ದೊಡ್ಡ ಬಾಹುವನ್ನು ಗುರುತಿಸುವುದರ ಜೊತೆಗೆ ಈ ತ್ರಿಭುಜದಲ್ಲಿ ದೊಡ್ಡ ಬಾಹುವಿಗೆ ಏನಂತ ಹೆಸರಿಸ್ತೀವಿ ಎಂಬುದನ್ನು ಆ ಬಾಹುವಿನ ಜೊತೆಗೆ ಬರಿಬೇಕು. ಹಾಗೆಯೇ ಈ ತ್ರಿಭುಜದಲ್ಲಿ ಎ ಕೋನಕ್ಕೆ ಅನ್ವಯಿಸುವಂತೆ ಸೈನ್ ಎ ತ್ರಿಕೋನಮಿತಿಯ ಅನುಪಾತಗಳನ್ನು ಬರೆಯಿರಿ. ಹಾಗೆ ಸಿ ಕೋನಕ್ಕೆ ಅನ್ವಯಿಸುವಂತೆ ಸೈನ್ ಸಿನ ಅನುಪಾತಗಳನ್ನು ಬರೆಯಿರಿ. ಇದೇ ರೀತಿ ಕಾಸ್ ಎ, ಕಾಸ್ ಸಿ, ಟ್ಯಾನ್ ಎ, ಟ್ಯಾನ್ ಸಿಗಳ ಅನುಪಾತಗಳನ್ನು ತಾವು ಬರೀಬೇಕು. ಬರಿತಾ ಇದ್ರಲ್ವ ಮಕ್ಕಳೇ? ಮೊದಲನೇದು ದೊಡ್ಡ ಬಾಹುವನ್ನು ಗುರುತಿಸಿ ಅದಕ್ಕೆ ಏನು ಹೆಸರಿಸ್ತೀವಿ, ಹೆಸರನ್ನು ಕೊಡ್ತೀವಿ ಎಂಬುದನ್ನು ಬರಿಬೇಕು. ಸೈನ್ ಎ ಬೆಲೆ ಆಗಿದೆ ಅಂದ್ಕೊಳ್ತೀನಿ. ಸೈನ್ ಸಿ, ಕಾಸ್ ಎ, ಕಾಸ್ ಸಿ, ಹಾಗೆ ಟ್ಯಾನ್ ಎ, ಟ್ಯಾನ್ ಸಿ, ಇವು ಎಲ್ಲವುಗಳ ಬೆಲೆಗಳನ್ನು, ಇವು ಎಲ್ಲವುಗಳ ತ್ರಿಕೋನಮಿತಿಯ ಅನುಪಾತಗಳನ್ನು ಬರಿತಾ ಹೋಗಿ. ಬರೆದಿದ್ದೀರಾ ಮಕ್ಕಳೇ? ಈಗ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಸೊ ಅತ್ಯಂತ ದೊಡ್ಡ ಬಾಹು ಇಲ್ಲಿ ಎ ಸಿ ವಿಕರಣವಾಗಿದೆ ನೋಡಿ. ಹಾಗೆ ನೀವು ಬರೆದಿರ್ತಕ್ಕಂಥದ್ದನ್ನು ಗಮನಿಸ್ತಾ ಹೋಗಿ. ಸೈನ್ ಎ ಮತ್ತು ಸೈನ್ ಸಿಗಳ ಅನುಪಾತಗಳನ್ನು ಬರೆದಿದ್ದೀವಿ. ಸೈನ್ ಅಂದರೆ ಏನು? ಅಭಿಮುಖ ಬಾಹು ಬೈ ವಿಕರ್ಣ. ಹಾಗೆಯೇ ಕಾಸ್ ಅಂದರೆ ಪಾರ್ಶ್ವಬಾಹು ಬೈ ವಿಕರ್ಣ. ಹಾಗೆ ಟ್ಯಾನ್ ಅಂತಕ್ಕಂಥದ್ದು ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಅನುಪಾತ ಯಾವುದು ಅಂದರೆ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ಅವುಗಳ ಅನುಪಾತಗಳನ್ನು ತಾವುಗಳು ಇದೇ ರೀತಿ ಬರೆದಿದ್ದೀರಲ್ವ? ಒಂದು ಸಾರಿ ನಾವು ಎಲ್ಲ ಅನುಪಾತಗಳನ್ನು ನೀವು ಹೀಗೇನೆ ಬರೆದಿದ್ದೀರಾ ಅಂತ ಚೆಕ್ ಮಾಡ್ಕೊಳ್ಳಿ, ಪರೀಕ್ಷಿಸಿ ನೋಡೋಣ. ಅಂದರೆ ಈ ಏನು ನೀವು ಉತ್ತರಗಳನ್ನು ಬರೆದಿದ್ದೀರೋ ಅದಕ್ಕನ್ವಯಿಸುವಾಗೆ ಈ ಹಿಂದೆ ನಾವು ಚರ್ಚೆ ಮಾಡಿರ್ತಕ್ಕಂಥ ಎಲ್ಲ ಅನುಪಾತಗಳ ತ್ರಿಕೋನಮಿತಿಯ ಅನುಪಾತಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ತ್ರಿಭುಜದಲ್ಲಿ ಒಂದು ಕೋನ ಲಘು ಕೋನವಾಗಿದ್ದರೆ ಅದನ್ನು ಗುರುತಿಸ್ತೀವಿ. ಅದಕ್ಕೆ ಅನ್ವಯಿಸುವಂತೆ 3 ಬಾಹುಗಳನ್ನು ಹೆಸರಿಸಿ ಅವುಗಳ ಅನುಪಾತಗಳನ್ನು ಈ ರೀತಿಯಾಗಿ ಬರಿತಾ ಹೋಗ್ತೀವಿ ಅಲ್ವಾ ಮಕ್ಕಳೇ? ಹಾಗೆಯೇ ಇಲ್ಲಿ ವಿಶೇಷ ತ್ರಿಭುಜಗಳು ಅಂತಕ್ಕಂಥದ್ರ ಬಗ್ಗೆ ನಾವು ಹಿಂದೆ ಈ ತ್ರಿಭುಜವನ್ನು ಆಧಾರವಾಗಿ ಇಟ್ಕೊಂಡ್ಬಿಟ್ಟು ಕೆಲವು ಕೋನಗಳ ಅಳತೆಗಳನ್ನು ಹೇಳಿದ್ವಿ. ಆದರೆ ಇವತ್ತು ಯಾವುವು ವಿಶೇಷ ತ್ರಿಭುಜಗಳು ಎಂಬುದನ್ನು ಗಮನಿಸ್ತಾ ಹೋಗಿ. ನೋಡಿ, 30, 60, 90 ಡಿಗ್ರಿ ಇರ್ತಕ್ಕಂತಹ ತ್ರಿಭುಜ, 45, 45, 90 ಡಿಗ್ರಿ ಇರ್ತಕ್ಕಂತಹ ತ್ರಿಭುಜಗಳನ್ನು ವಿಶೇಷ ತ್ರಿಭುಜಗಳು ಅಂತ ಕರಿತೀವಿ. ಕಾರಣ ಏನು ಅಂದರೆ ಆ ತ್ರಿಭುಜಗಳಲ್ಲಿ ಬಾಹುಗಳ ನಡುವೆ ಒಂದು ಅನನ್ಯ ಸಂಬಂಧ ಇರುತ್ತೆ. ಏನು ಎಂಬುದನ್ನು ನೋಡ್ತಾ ಹೋಗಿ. ಇಲ್ಲಿ ಗಮನಿಸ್ತಾ ಇದ್ದೀರಲ್ವಾ? ಚಿತ್ರದಲ್ಲಿ ನೋಡಿ, ಒಂದು ಬಾಹು ಎಕ್ಸ್ ಆಗಿದ್ದರೆ ಇನ್ನೊಂದು 2x ಆಗಿರುತ್ತೆ. ಮೂರನೆಯದು x√3 ಆಗಿರುತ್ತೆ. ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ ಲಂಬಕೋನ ತ್ರಿಭುಜವಾಗಿದೆ ಇದು. ಹಾಗೆಯೇ ಉಳಿದ 2 ಕೋನಗಳು 30 ಡಿಗ್ರಿ 60 ಡಿಗ್ರಿ ಆಗಿರ್ತವೆ. ಆಗ ಈ ಬಾಹುಗಳ ಅಳತೆ ಈ ರೀತಿಯಾಗಿರುತ್ತೆ. ಇಲ್ಲೊಂದು ತ್ರಿಭುಜವನ್ನು ನೋಡಿ. ಈ ತ್ರಿಭುಜದಲ್ಲಿ ಈ 2 ಲಘು ಕೋನಗಳು
45 ಡಿಗ್ರಿ ಆಗಿರ್ತವೆ. ಹಾಗೆಯೇ ಒಂದು ಕೋನ 90 ಡಿಗ್ರಿ ಆಗಿರುತ್ತೆ. ಇಲ್ಲಿ ನಾವು 3 ಬಾಹುಗಳನ್ನು ಗಮನಿಸಿ ನಮಗೆ ಸಮದ್ವಿಬಾಹು ಲಂಬಕೋನ ತ್ರಿಭುಜವಾಗಿರುತ್ತೆ ಅಂತ ಕಂಡು ಬರುತ್ತೆ. ಸೊ ಇಲ್ಲಿ ಇದು 1 ಸೆಂಟಿಮೀಟರ್, ಇದು ಒಂದು ಮೂಲಮಾನ, ಎರಡು ಒಂದು ಮೂಲಮಾನ ಅಂತ ತೆಗೆದುಕೊಂಡ್ರೆ ಇದು √2 ಮೂಲಮಾನವಾಗಿರುತ್ತೆ. ಇಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ಆಕೃತಿಗಳು ಕಚ್ಚಾ ಆಕೃತಿಗಳು. ಅಂದರೆ ಇದನ್ನು ನೀವು ಗಮನಿಸಿದರೆ ನೋಡಿ ಮಕ್ಕಳೇ, ನಮ್ಮ ಜಾಮೆಟ್ರಿ ಬಾಕ್ಸಲ್ಲಿ ಏನು ಈ ಥರದ ಒಂದು ತ್ರಿಕೋನ ಪಟ್ಟಿ ಇರುತ್ತಲ್ಲ ನೋಡಿ, ಈ ಬಾಹು ಸಮ ಇರುತ್ತೆ. ಇದು 90 ಇದ್ದರೆ ಈ ಎರಡು ಕೋನಗಳನ್ನು ನಾವು ಅಳತೆ ಮಾಡಿದ್ರೆ ಇದು 45, ಇದು 45 ಡಿಗ್ರಿ ಇರುತ್ತೆ. ಸಪೋಸ್ ಇದು ಒಂದು ಮೂಲಮಾನ ಇದ್ದು ಇದು ಒಂದು ಮೂಲಮಾನ ಆಗಿದ್ದರೆ ವಿಕರ್ಣ ಎಂಬುದು √2 ಮೂಲಮಾನವಾಗಿರುತ್ತೆ. ಹಾಗೇನೆ ತ್ರಿಕೋನ ಪಟ್ಟಿಯಲ್ಲಿ ನೋಡಿ ಗಮನಿಸ್ತಾ ಹೋಗಿ, ನೀವು ಅಲ್ಲಿ ಚಿತ್ರವನ್ನು ನೋಡ್ತಾ ಇದ್ದೀರಲ್ಲ ಅದೇ ರೀತಿಯಾಗಿ ನಾನು ಇಲ್ಲಿ ಹಿಡಿದಿದ್ದೀನಿ ನೋಡಿ. ಇದು x ಆಗಿದೆ, ಇದು 2x ಆಗಿರುತ್ತೆ. ಹಾಗೇನೆ ಲಂಬ ಕೋನವನ್ನು ಉಂಟು ಮಾಡ್ತಕ್ಕಂಥ ಒಂದು ಬಾಹು ಇದೆ ಅಲ್ವಾ, ಇದು x√3 ಆಗಿರುತ್ತೆ. ಇಲ್ಲಿ 60 ಡಿಗ್ರಿ 30 ಡಿಗ್ರಿ ಆಗಿದೆ. ಅಂದರೆ ಇವುಗಳನ್ನೇ ನಾವು ಏನಂತ ಕರಿತೀವಿ ಅಂದರೆ ವಿಶೇಷ ತ್ರಿಭುಜಗಳು. ಅದಕ್ಕೆ ಅನ್ವಯಿಸುವ ಮಾದರಿಗಳನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ನಾನಿಲ್ಲಿ. ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಪ್ರಾಬಬ್ಲಿ ನಾವು ಹಿಂದಿನ ಅವಧಿಯಲ್ಲಿ ಏನು ಮಾಡಿದ್ವಿ ನೋಡಿ, 30 ಡಿಗ್ರಿ 45 ಡಿಗ್ರಿ 60 ಡಿಗ್ರಿಗೆ ಅನ್ವಯಿಸ್ತಕ್ಕಂತಹ ತ್ರಿಕೋನ ಮಿತಿಯ ಅನುಪಾತಗಳ ಬೆಲೆಗಳನ್ನು ಕಂಡುಕೊಂಡಿದ್ದೀವಲ್ವಾ, ಅದಕ್ಕೆ ಅನ್ವಯಿಸುವಂತೆ ನಿಮಗೆ ಬರೆಯೋದಕ್ಕೆ ಎಷ್ಟು ಸುಲಭ ಆಗತ್ತೆ ಎಂಬುದನ್ನು ನೋಡ್ತಾ ಹೋಗಿ. ಅಂದರೆ ಈಗ ನೀವು ಸೈನ್ 30 ಡಿಗ್ರಿ ತೊಗೊಂಡ್ರೆ x/2x ಬರಿತೀನಿ, 1/2 ಬರುತ್ತೆ. ಹಾಗೆಯೇ ಕಾಸ್ 30 ಡಿಗ್ರಿ ತೊಗೊಂಡ್ರೆ ಪಾರ್ಶ್ವಬಾಹು ಬೈ ವಿಕರ್ಣ ತೆಗೆದುಕೊಂಡ್ರೆ ನಾವು ಸುಲಭವಾಗಿ ಅವುಗಳ ಬೆಲೆಗಳನ್ನು ತಿಳ್ಕೊಳ್ಬಹುದು. ಈ ಎರಡು ವಿಶೇಷ ತ್ರಿಭುಜಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡಿದ್ರೆ ಸರಿನಾ ಮಕ್ಕಳೇ. ಈಗ ಇದಕ್ಕೆ ಅನ್ವಯಿಸುವಂತೆ ಇಲ್ಲಿ ಗಮನಿಸ್ತಾ ಹೋಗಿ. ಸೊ 30 ಡಿಗ್ರಿ ಎಂಬುದು ಏನಲ್ಲಿ ಏರ್ಪಟ್ಟಿದ್ರೆ ABC ಲಂಬಕೋನ ತ್ರಿಭುಜದಲ್ಲಿ B 90 ಡಿಗ್ರಿ ಆಗಿದೆ, ಏನಲ್ಲಿ 30 ಡಿಗ್ರಿ ಇದ್ದರೆ ಸೈನ್ ಟೀಟಾ ಅಂದರೆ ಸೈನ್ 30 ಕಾಸ್ 30 ಮತ್ತು ಟ್ಯಾನ್ 30ರ ಬೆಲೆಗಳನ್ನು ಗಮನಿಸ್ತಾ ಹೋಗಿ. ಹಾಗೆಯೇ ಅನುಪಾತಗಳನ್ನು ಬರೆದಿದ್ದೀವಿ, ಬೆಲೆಗಳನ್ನು ಗಮನಿಸ್ತಾ ಹೋಗಿ. ಇಲ್ಲಿ ಬೆಲೆಗಳು ದಶಮಾಂಶ ರೂಪದಲ್ಲಿವೆ. ಅಂದರೆ ನಮಗೆ ಸೈನ್ 30ರ ಬೆಲೆ 1/2 ಬಂತು, ಅದರ ಬೆಲೆ 0.5. ಕಾಸ್ 30ರ ಬೆಲೆ √3/2 ಬಂತು, ಅದರ ಬೆಲೆ 0.89. ಹಾಗೆ ಟ್ಯಾನ್ 30ರ ಬೆಲೆನ ನಾವೆಷ್ಟು ಬರೆದ್ವಿ ಯೋಚನೆ ಮಾಡಿ ಸರ್, 1/√3 ಬರ್ದ್ವಿ ಅಂತಿದ್ದೀರಲ್ವ. ಸೊ ಅದನ್ನು ನಾವು ಸಂಕ್ಷೇಪಿಸಿದರೆ ನಮಗೆ ಬರ್ತಕ್ಕಂತಹ ಬೆಲೆ ಎಷ್ಟು ಅಂದರೆ 0.58 ಆಗಿರುತ್ತೆ. ಈಗ ನಾನು 30 ಡಿಗ್ರಿಗೆ ಅನ್ವಯಿಸ್ತಕ್ಕಂಥದ್ದನ್ನು ಇಲ್ಲಿ ಗಮನಿಸ್ತಾ ಇದ್ದೀವಲ್ವ ಮಕ್ಕಳೇ. ಈಗ ಇಲ್ಲಿ ನಾನು ಆ್ಯಂಗಲನ್ನು 45 ಡಿಗ್ರಿ ಮಾಡಿದರೆ ನೋಡಿ, ಚಿತ್ರದಲ್ಲಿಯೂ ಬದಲಾವಣೆ ಆಯಿತು. ಸೊ ಸೈನ್ ಕಾಸ್ ಟ್ಯಾನ್ ಈ ಬೆಲೆಗಳು ಬದಲಾವಣೆ ಆದವು. ಗಮನಿಸಿ, ನಮಗೆ ಗೊತ್ತಿದೆ ಸೈನ್ 45 ಡಿಗ್ರಿ ಕಾಸ್ 45 ಡಿಗ್ರಿಯ ಬೆಲೆ 1/√2 ಆಗಿದೆ. ಅದನ್ನು ನಾವು ದಶಮಾಂಶಕ್ಕೆ ಪರಿವರ್ತನೆ ಮಾಡಿದರೆ 0.71 ಬರುತ್ತೆ. ಹಾಗೆ ಟ್ಯಾನ್ 45 ಬೆಲೆ 1 ಬಂದಿದೆ. ಈಗ 60 ಡಿಗ್ರಿ ಮಾಡಿ ನೋಡೋಣ ಏನು ಬರುತ್ತೆ ಗಮನಿಸ್ತಾ ಹೋಗಿ, ಚಿತ್ರವನ್ನು ಗಮನಿಸಿ. ಹಾಗೆಯೇ ಈ 3 ತ್ರಿಕೋನಮಿತಿಯ ಅನುಪಾತಗಳ ಬೆಲೆಗಳನ್ನು ಗಮನಿಸಿ ಮಕ್ಕಳೇ. ಸೊ ಸೈನ್ ಟೀಟಾನ ಬೆಲೆ 0.87 ಬಂತು, ಕಾಸ್ ಟೀಟಾನ ಬೆಲೆ 0.5 ಬಂತು, ಹಾಗೆ ಟ್ಯಾನ್ ಟೀಟಾನ ಬೆಲೆ 1.73 ಬಂತು. ಅಂದರೆ ಸೈನ್ 60 ಎಷ್ಟು ನಮಗೆ √3/2, ಕಾಸ್ 60 1/2, ಟ್ಯಾನ್ 60 √3. ಸೊ ಇವುಗಳನ್ನು ನಾವು ದಶಮಾಂಶ ರೂಪದಲ್ಲಿ ಬದಲಾವಣೆ ಮಾಡಿದ್ದೀವಿ. ಹಾಗೆಯೇ ಇಲ್ಲಿ ಗಮನಿಸ್ತಾ ಹೋಗಿ, ವೃತ್ತದ ತ್ರಿಜ್ಯವನ್ನು ಬದಲಾವಣೆ ಮಾಡಿದರೆ ಕೇಂದ್ರದಲ್ಲಿ ಏರ್ಪಟ್ಟ ಕೋನ ಅಂದರೆ BAC ಕೋನ 60 ಡಿಗ್ರಿನೇ ಇರೋದ್ರಿಂದ ಈ ಸೈನ್ ಕಾಸ್ ಮತ್ತು ಟ್ಯಾನ್ಗಳ ಬೆಲೆ ಸ್ಥಿರಾಂಕ ಅಂದರೆ ಅಷ್ಟೇ ಇರುತ್ತೆ, ಬದಲಾವಣೆ ಆಗ್ತಾ ಇಲ್ಲ ಮಕ್ಕಳೇ. ಅಂದರೆ ನಾವು ಈ 3 ಏನು ವಿಶೇಷವಾಗಿರ್ತಕ್ಕಂಥ ಕೋನಗಳಿವೆ, ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್, ಅವುಗಳ ಬೆಲೆಗಳನ್ನು ತಿಳ್ಕೊಂಡ್ವಿ ಅಲ್ವಾ. ಈಗ ಅದಕ್ಕೆ ಸಂಬಂಧಿಸಿರುವ ಹಾಗೆ ಒಂದು ಕೋಷ್ಟಕವನ್ನು ನಾವು ಹಿಂದಿನ ತರಗತಿಯಲ್ಲಿ ರಚನೆ ಮಾಡಿದ್ವಿ. ಆ ರಚನೆ ಮಾಡಿರುವ ಕೋಷ್ಟಕವನ್ನು ಒಂದು ಸಾರಿ ತಾವು ನೋಡಿ. ನಾವು ಈಗ ಸೈನ್ ಕಾಸ್ ಟ್ಯಾನ್ ಬಗ್ಗೆ ಮಾತ್ರ ಹೇಳಿದ್ವಿ.
ಹಾಗೆಯೇ ಅವುಗಳ ವೃತ್ಕ್ರಮಗಳನ್ನು ಸಹಿತ ನಾವು ಹೇಗೆ ಬರಿಬೇಕು ಎಂಬುದನ್ನು ಈಗ ಆಲ್ರೆಡಿ ಚರ್ಚೆ ಮಾಡಿದ್ದೀವಿ. ಅವುಗಳನ್ನು ಒಂದು ಸಾರಿ ನಾವು ಪುನರ್ಮನನ ಮಾಡ್ತಾ ಇದ್ದೀವಿ ಅಲ್ವಾ ಮಕ್ಕಳೇ. ಈಗ ಈ ತ್ರಿಕೋನಮಿತಿ ಅಂತಕ್ಕಂಥ ಅಧ್ಯಾಯದಲ್ಲಿ ಈ ಎಲ್ಲ ಅಂಶಗಳನ್ನು ತಿಳ್ಕೊಳ್ತಾ ಹೋಗ್ತೀವಿ ಅಂತ ಹೇಳಿದ್ವಿ. ಆದರೆ ಮೊದಲನೇ ಅವಧಿಯಲ್ಲಿರ್ತಕ್ಕಂಥ ಅಂಶಗಳನ್ನು ತಿಳ್ಕೊಂಡಿದ್ದೀವಿ, ಎರಡನೇ ಅವಧಿಯಲ್ಲಿರ್ತಕ್ಕಂಥ ಅಂಶಗಳನ್ನು ತಿಳ್ಕೊಂಡಿದ್ದೀವಿ. ಇವತ್ತು ಮೂರನೇ ಅವಧಿಯಲ್ಲಿ ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿ ಅನುಪಾತಗಳು, ಅವುಗಳಲ್ಲಿ ನಾವು ಕೆಲವನ್ನು ಬಿಟ್ಟಿದ್ದೀವಿ. ಅವುಗಳನ್ನು ಚರ್ಚೆ ಮಾಡ್ತಾ ಸಮಸ್ಯೆಗಳನ್ನು ಬಿಡಿಸ್ತಾ ಇವತ್ತಿನ ತರಗತಿಯನ್ನು ನಾವು ಏನು ಮಾಡೋಣ ಅಂದರೆ ವಿಷಯಗಳನ್ನು ತೆಗೆದುಕೊಂಡು ಚರ್ಚೆ ಮಾಡ್ತಾ ಹೋಗೋಣ. ನೀವೆಲ್ಲರೂ ಖುಷಿಯಾಗಿ ತರಗತಿಯಲ್ಲಿ ಕುಳಿತುಕೊಂಡಿದ್ರಿ ಅಂತ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ. ಇವತ್ತಿನ ಅವಧಿಯಲ್ಲಿ ನಾವು ವಿಶೇಷವಾಗಿ ತ್ರಿಕೋನಮಿತಿಗೆ ಅನ್ವಯಿಸುವಂತೆ 0 ಡಿಗ್ರಿ ಮತ್ತು 90 ಡಿಗ್ರಿಗಳ ಅನುಪಾತಗಳು ಹೇಗಿರ್ತವೆ, ಅಂದರೆ ಯಾವ ಬೆಲೆಗಳು ಬರ್ತವೆ ಎಂಬುದನ್ನು ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕೆ ಅನ್ವಯಿಸುವಂತೆ ನೋಡಿ, ಫಸ್ಟು 0 ಡಿಗ್ರಿ ತ್ರಿಕೋನಮಿತಿ ಅನುಪಾತ ಏನು ಬರುತ್ತೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಎ ಬಿ ಸಿ ಲಂಬಕೋನ ತ್ರಿಭುಜದಲ್ಲಿ ಸಿ ಲಂಬಕೋನವಾಗಿದೆ. ಕೋನ ಎಗೆ ಅನ್ವಯಿಸುವಂತೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಈ ಬಾಹುಗಳನ್ನು ಹೆಸರಿಸ್ತಾ ಇದ್ದೀವಿ. ಬಿ ಸಿ ಎಂಬುದು ಅಭಿಮುಖ ಬಾಹು, ಎ ಬಿ ಎಂಬುದು ವಿಕರ್ಣ. ಇಲ್ಲಿ ಈ ಕೋನವನ್ನು ಏರ್ಪಡಿಸುವ ವಿಕರ್ಣವಲ್ಲದ ಇನ್ನೊಂದು ಬಾಹುವೇ ಪಾರ್ಶ್ವ ಬಾಹುವಾಗಿದೆ. ಸೊ ಎ ಸಿ ಎಂಬುದು ಪಾರ್ಶ್ವ ಬಾಹು ಅಲ್ವಾ ಮಕ್ಕಳೇ. ಈಗ ಇದಕ್ಕೆ ಅನ್ವಯಿಸುವಾಗೆ ಸೈನ್ ತೀಟಾ ಮತ್ತು ಕಾಸ್ ತೀಟಾಗಳ ಬೆಲೆಗಳನ್ನು ಬರೆದಿದ್ದೀವಿ. ನಮ್ಮ ಉದ್ದೇಶ ಇಲ್ಲಿ ಈ ಎನ ಬೆಲೆಯನ್ನು 0 ಡಿಗ್ರಿಗೆ ಬದಲಾಯಿಸಬೇಕು. ಹಾಗಾದರೆ ಇದು 0 ಡಿಗ್ರಿಗೆ ಬದಲಾಯಿಸ್ತಾ ಹೋದರೆ ಬಿ ಸಿಯ ಅಳತೆ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಯೋಚನೆ ಮಾಡಿರಿ, ಗಮನಿಸ್ತಾ ಹೋಗಿ. ಈಗ ಮುಂದಿನ ಹಂತ, ಇದು ಕಡಿಮೆ ಆದರೆ ಬಿ ಸಿಯ ಉದ್ದನೂ ಕಡಿಮೆ ಆಗುತ್ತೆ. ನೆಕ್ಸ್ಟ್ ನೋಡಿ, ಇನ್ನೂ ಕಡಿಮೆ ಆಗ್ತಾ ಇದೆ. ಈಗ ಕಡಿಮೆ ಆಯಿತು, ಈಗ ಕಡಿಮೆ ಆಗ್ತಾ ಇದೆ, ಕೊನೆಗೆ ಅದು 0 ಡಿಗ್ರಿ ಆಯಿತು. ಹಾಗಾದರೆ ಏನಲ್ಲಿ 0 ಡಿಗ್ರಿ ಆದರೆ ಈ ತ್ರಿಭುಜದಲ್ಲಿ ಆದ ಬದಲಾವಣೆಗಳೇನಪ್ಪ ಅಂದರೆ ಬಿ ಸಿಯ ಬೆಲೆ 0 ಬಂತು, ಎ ಬಿ ಮತ್ತು ಎ ಸಿಗಳು ಸಮ ಆದವು. ಮಕ್ಕಳೇ, ನಮಗೆ 3 ಅಳತೆ ಗೊತ್ತಾದರೆ ತ್ರಿಕೋನಮಿತಿಯ ಅನುಪಾತಗಳನ್ನು ಬರೆಯೋ ಸುಲಭ ಅಲ್ವಾ. ಈಗ ನೋಡ್ತಾ ಹೋಗಿ, ಸೈನ್ 0 ಡಿಗ್ರಿ, ಅಭಿಮುಖ ಬಾಹು ಬೈ ವಿಕರ್ಣ. ಅಭಿಮುಖ ಬಾಹು ಅಂದರೆ ಬಿ ಸಿ, ವಿಕರ್ಣ ಅಂದರೆ ಎ ಬಿ. ಬಿ ಸಿಯ ಬೆಲೆ 0 ಇದೆ, ಎ ಬಿ ಜಾಗದಲ್ಲಿ ಎ ಬಿ ಹಾಕೋಣ. ದೇರ್ಫೋರ್ ಸೈನ್ 0 ಬೆಲೆ 0 ಬಂತು. ಹಾಗೆ ಕಾಸ್ ಬರೀರಿ, ಕಾಸ್ 0 ಬೆಲೆ ಎಷ್ಟು ಬಂತು ನೋಡಿ. ವೆರಿ ಗುಡ್ ಸರ್. ಕಾಸ್ 0 ಅಂದರೆ ಪಾರ್ಶ್ವ ಬಾಹು ಬೈ ವಿಕರ್ಣ ಬರೆದಿದ್ದೀವಿ. ಎ ಬಿ ಮತ್ತು ಎ ಸಿಗಳು ಸಮ ಇರೋದ್ರಿಂದ 1 ಬಂತು ಅಲ್ವಾ ಮಕ್ಕಳೇ. ಹಾಗಾದರೆ ಟ್ಯಾನ್ ಅನ್ನು ಬರೆದ್ರೆ ಅದು ಎಷ್ಟು ಬರ್ತಾ ಇದೆ ನೋಡಿ. ಟ್ಯಾನ್ 0 ಡಿಗ್ರಿ ಅಂದರೆ ಅರ್ಥ ಏನು? ಅಭಿಮುಖ ಬಾಹು ಬಿ ಸಿ ಬೈ ಪಾರ್ಶ್ವ ಬಾಹು ಎ ಸಿ. ಬಿ ಸಿಯ ಬೆಲೆ 0 ಇದೆ, 0 ಬೈ ಎ ಸಿ ಅಂದರೆ 0 ಆಯಿತು. ನಮಗೆ ಸೈನ್ 0, ಕಾಸ್ 0, ಟ್ಯಾನ್ 0 ಗೊತ್ತಿದ್ರೆ ಇವುಗಳ ವಿಲೋಮ ತೆಗೆದುಕೊಂಡ್ರೆ, ವೃತ್ಕ್ರಮಗಳನ್ನು ತೆಗೆದುಕೊಂಡ್ರೆ ನೋಡಿ ಕೋಸೆಕ್ ಬರ್ತಾ ಇದೆ. ಇಲ್ಲಿ ಎ ಬಿ ಬೈ 0 ಬಂತು, ಅದನ್ನು ನಾವು ನಾಟ್ ಡಿಫೈನ್ ಅಂತ ಬರಿತೀವಿ. ನಿರ್ದಿಷ್ಟವಾಗಿ ಅದರ ಬೆಲೆನ ಹೇಳೋಕ್ಕಾಗ್ತಾ ಇಲ್ಲ, ಆದ್ದರಿಂದ ನಾವು ಅದನ್ನು ಎನ್ ಡಿ ಅಂತ ಬರಿತಾ ಹೋಗ್ತೀವಿ. ಹಾಗೆಯೇ ಸೀಕೆಂಟ್ 0 ನೋಡಿ ಎಷ್ಟು ಬಂತು, 1 ಬರ್ತಾ ಇದೆ. ಹಾಗೆಯೇ ಕಾಟ್ 0 ಡಿ, ಅದರ ಬೆಲೆ ಎನ್ ಡಿ ಮೀನ್ಸ್ ನಿರ್ದಿಷ್ಟವಾಗಿಲ್ಲ, ಅದು ಎನ್ ಡಿ ಅಂದರೆ ನಾಟ್ ಡಿಫೈನ್ ಅಂತ ಬರಿತಾ ಹೋಗ್ತೀವಿ. ಹಾಗಾದರೆ 0 ಡಿಗ್ರಿಗೆ ಅನ್ವಯಿಸುವಂತೆ 6 ತ್ರಿಕೋನ ಮಿತಿಗಳ ಬೆಲೆಗಳು ಹೇಗೆ ಬರ್ತಾ ಇವೆ, ಯಾವ ರೀತಿಯಾಗಿ ಬಂತು ಎಂಬುದನ್ನು ನಾವು ತುಂಬ ಸುಲಭವಾಗಿ ಇಲ್ಲಿ ಗಮನಿಸ್ತಾ ಇದ್ದೀವಿ. ಅದನ್ನು ನಿರೂಪಣೆಯನ್ನು ಸಹಿತ ಮಾಡಿದ್ದೀವಿ ಅಲ್ವಾ ಮಕ್ಕಳೇ. ಇದು ಆದಮೇಲೆ ಮುಂದಿನದು 90 ಡಿಗ್ರಿ ಬೇಕು. ಈ 90 ಡಿಗ್ರಿಯ ತ್ರಿಕೋನಮಿತಿ ಅನುಪಾತವನ್ನು ಬರೀಬೇಕು ಅಂದರೆ ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ ಬಿ ಕೋನಕ್ಕೆ ಅನ್ವಯಿಸುವಂತೆ 3 ಬಾಹುಗಳ ಹೆಸರನ್ನು ಬರಿತಾ ಇದ್ದೀವಿ ನೋಡಿ. ಬಿಗೆ ಅನ್ವಯಿಸುವಂತೆ ಎ ಬಿ ಏನು, ಎ ಬಿ ವಿಕರ್ಣ. ಇದರ ಅಭಿಮುಖ ಬಾಹು ಯಾವುದು, ಎ ಸಿ ಅಭಿಮುಖ ಬಾಹು. ಈ ಕೋನವನ್ನು ಉಂಟು ಮಾಡುವ
ವಿಕರ್ಣವಲ್ಲದ ಬಾಹು ಯಾವುದಪ್ಪ ಅಂದರೆ ಬಿ ಸಿ, ಅದನ್ನೇ ಪಾರ್ಶ್ವ ಬಾಹು ಅಂತ ಕರಿತೀವಿ. ಅದಕ್ಕೆ ಅನ್ವಯಿಸುವಾಗೆ ಸೈನ್ ತೀಟಾ ಕಾಸ್ ತೀಟಾನ ಬೆಲೆ ಮಾತ್ರ ಬರೆದಿದ್ದೀವಿ. ಸೈನ್ ತೀಟಾ ಅಂದರೆ ಎ ಸಿ ಬೈ ಎ ಬಿ, ಕಾಸ್ ತೀಟಾ ಅಂದರೆ ಬಿ ಸಿ ಬೈ ಎ ಬಿ ಅಲ್ವಾ ಮಕ್ಕಳೇ. ಈಗ ನಾವು ತೀಟಾನ ಬೆಲೆ ಅಂದರೆ ಈ ಬಿನ ಬೆಲೆಯನ್ನು 90 ಡಿಗ್ರಿ ಮಾಡಬೇಕು. ಹಾಗಾದರೆ ಬಿನ ಬೆಲೆ 90 ಡಿಗ್ರಿ ಮಾಡಬೇಕಾದ್ರೆ ಏನು ಮಾಡ್ತಾ ಹೋಗ್ಬೇಕು ನೋಡಿ. ಈ ಬಿ ಬಿಂದುವನ್ನು ನಾನು ಸಿನ ಕಡೆ ತೆಗೆದುಕೊಳ್ತಾ ಬರ್ತೀನಿ. ನೋಡ್ತಾ ಹೋಗಿ, ಗಮನಿಸ್ತಾ ಹೋಗಿ. ಬಿಗೆ ಅನ್ವಯಿಸುವಂತೆ ಪಾರ್ಶ್ವಬಾಹುವಿನ ಉದ್ದ ಕಡಿಮೆ ಆಗ್ತಾ ಇದೆ ಅಲ್ವಾ. ಪಾರ್ಶ್ವಬಾಹುವಿನ ಉದ್ದ ಕಡಿಮೆ ಆದ ಹಾಗೆ ಆ ಬಿ ಕೋನ ಅಂದರೆ ಪಾರ್ಶ್ವಬಾಹು ಮತ್ತು ವಿಕರ್ಣದ ನಡುವಿನ ಕೋನ ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಆಯಿತು, ಜಾಸ್ತಿ ಆಗ್ತಾ ಇದೆ. ಹೀಗೆ ನೋಡ್ತಾ ಹೋಗಿ ಪಾರ್ಶ್ವಬಾಹುವಿನ ಉದ್ದ 0 ಆದಾಗೆ ಏನಾಯಿತು, ನಮಗೆ ಬಿನಲ್ಲಿ ಏರ್ಪಟ್ಟ ಕೋನ 90 ಡಿಗ್ರಿ ಆಯಿತು. ನೋಡಿ, ಬಿನ ಅಳತೆ 90 ಆಯಿತು, ಬಿ ಸಿನ ಬೆಲೆ 0 ಬಂತು. ಎ ಬಿ ಮತ್ತು ಎ ಸಿಗಳ ಬೆಲೆ ಏನಾಯಿತು, ಸಮ ಆಯಿತು. ಇಲ್ಲಿ ಬಿಯನ್ನು ಆಧಾರವಾಗಿಟ್ಕೊಂಡು ನಾವು ಹೇಳ್ತಾ ಇದ್ದೀವಿ. ಈಗ ನಾವು ತ್ರಿಕೋನ ಮಿತಿಯ ಅನುಪಾತಗಳನ್ನು ಬರಿಬಹುದಾ ಸರ್? ಬಿಡಿ ಸರ್, ತುಂಬ ಸುಲಭವಾಗಿ ಬರಿತೀವಿ. ಹೇಗೆ ಅಂದರೆ ಸರ್ ನೋಡಿ, ಸೈನ್ 90 ಡಿಗ್ರಿ ಬರಿತೀವಿ. ಅಭಿಮುಖ ಬಾಹುವಿನ ಬೆಲೆ ಗೊತ್ತು, ವಿಕರ್ಣದ ಬೆಲೆ ಗೊತ್ತು, ಆದೇಶಿಸಿದರೆ 1 ಬರ್ತಾ ಇದೆ. ಹಾಗೆ ಕಾಸ್ 90 ನೋಡಿ ಮಕ್ಕಳೇ, ಪಾರ್ಶ್ವಬಾಹು 0 ಇದೆ, therefore 0 ಬೈ ಎ ಬಿ ಎಂಬುದು 0 ಆಯಿತು. ಟ್ಯಾನು ದಟ್ ಈಸ್ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು, therefore ಎ ಸಿ ಬೈ 0 ಅಂದರೆ ಅದು ಏನಂತ ಹೇಳ್ತೀವಿ ನಾವು, ನಿರ್ದಿಷ್ಟವಾಗಿ ಬೆಲೆಯನ್ನು ಬರೆಯೋಕ್ಕಾಗಲ್ಲ. ಅದನ್ನು ನಾವು ಇನ್ಫಿನಿಟಿ ಅಂತಲೂ ಕರಿತೀವಿ, ನಾಟ್ ಡಿಫೈನ್ ಅಂತಲೂ ಬರಿತಾ ಹೋಗ್ತೀವಿ. ಹಾಗಾದರೆ ನಮಗೆ 3 ಅಂಶಗಳ ಬೆಲೆ ಗೊತ್ತಾಯಿತು. ಇವುಗಳನ್ನು ಆಧಾರವಾಗಿಟ್ಕೊಂಡು ಇವುಗಳ ವೃತ್ಕ್ರಮಗಳ ಬೆಲೆಯನ್ನು ಬರಿಬೋದಾ? ಗಮನಿಸ್ತಾ ಹೋಗಿ. ಕೋಸೆಕ್ 90 ಡಿಗ್ರಿ ಬಂದಿದೆ, ಅದು ಒಂದೇ ಇದೆ. ಕಾಸ್ 90 0 ಆದರೆ ಸೀಕೆಂಟ್ 90 ನಾವು 1/0 ಅಂತ ಬರೆದ್ರೆ ನಾಟ್ ಡಿಫೈನ್ ಬರುತ್ತೆ. ಟ್ಯಾನ್ 90 1 ನಾಟ್ ಡಿಫೈನ್ ಎಂಬುದನ್ನು ನಾವು ಇಲ್ಲಿ 0 ಅಂತ ತೆಗೆದುಕೊಳ್ತೀವಿ. ಅಂದರೆ ಅರ್ಥ 0/AC 0 ಆಯಿತು. ಹಾಗಾದರೆ 0 ಡಿಗ್ರಿ ಮತ್ತು 90 ಡಿಗ್ರಿಗೆ ಅನ್ವಯಿಸುವಂತೆ ತ್ರಿಕೋನ ಮಿತಿಯ ಬೆಲೆಗಳನ್ನು ಇಲ್ಲಿ ಗಮನಿಸ್ತಾ ಹೋಗ್ತೀವಿ ನಾವು, ಅಲ್ವಾ ಮಕ್ಕಳೇ. ಈ 0 ಡಿಗ್ರಿ ಮತ್ತು 90 ಡಿಗ್ರಿಯ ಬೆಲೆಗಳನ್ನು ನಾವು ಗಮನಿಸ್ತಾ ಹೋದರೆ ನಮಗೆ ಇವುಗಳ ಅನುಪಾತಗಳ ಬೆಲೆಗಳು ನಿರ್ದಿಷ್ಟವಾಗಿ ಕಂಡು ಬರ್ತಾ ಇದ್ದಾವಲ್ವಾ. ಈಗ ನಾವು ಇದಕ್ಕೆ ಅನ್ವಯಿಸುವಂತೆ ಇನ್ನೊಂದು ರೀತಿಯಲ್ಲಿ ಗಮನಿಸ್ತಾ ಹೋಗೋಣ. ಇಲ್ಲಿ ಗಮನಿಸ್ತಾ ಹೋಗಿ, ಎ ಎಂಬುದರ ಬೆಲೆ ನೋಡಿ 10 ಡಿಗ್ರಿ 8 7 ಹೀಗೆ ಆಗ್ತಾ ಆಗ್ತಾ ಏನಾಯ್ತು, ಇಲ್ಲಿ ಬಿ ಸಿಯ ಬೆಲೆ 0 ಆಯಿತು. ಆಗ ನೋಡ್ತಾ ಹೋಗಿ ಸೈನ್ 0 ಬೆಲೆ 0 ಬಂತು, ಕಾಸ್ 0 ಬೆಲೆ 1 ಆಯಿತು, ಟ್ಯಾನ್ 0 ಬೆಲೆ 0 ಆಗ್ತಾ ಇದೆ. ಹಾಗೇನೆ ನೋಡಿ, ಇಲ್ಲಿ ಏನು ಮಾಡ್ತಾ ಇದೀವಿ ನಾವು, ಬಿ ಎನಲ್ಲಿ ಏರ್ಪಟ್ಟ ಕೋನದ ಉದ್ದವನ್ನು ಜಾಸ್ತಿ ಮಾಡ್ತಾ ಹೋದಾಗೆಲ್ಲ ಇಲ್ಲಿ ಪಾರ್ಶ್ವಬಾಹು ಎ ಬಿ 0 ಆಗತ್ತೆ. ಹಾಗೆಯೇ ಎ ಸಿ ಮತ್ತು ಬಿ ಸಿಗಳು ಒಂದರ ಮೇಲೊಂದು ಬೆಳ್ತವೆ, ಐಕ್ಯವಾಗ್ತವೆ. ಆಗ ನಮಗೆ ಸೈನ್ 90 ಬೆಲೆ 1, ಕಾಸ್ 90ಯ ಬೆಲೆ 0, ಟ್ಯಾನ್ 90ಯ ಬೆಲೆ ನಾಟ್ ಡಿಫೈನ್, ಅದನ್ನು ಇನ್ಫಿನಿಟಿ ಅಂತಲೂ ನಾವು ಬರಿತಾ ಹೋಗ್ತೀವಿ. ಸೊ ಪ್ರಾಬ್ಲಿ ಇಲ್ಲಿ ನಮಗೆ ಇನ್ನೂ ಸ್ಪಷ್ಟವಾಗಿರ್ತಕ್ಕಂತಹ ಚಿತ್ರಣ ಕಾಣಿಸ್ತಾ ಇದೆ 0 ಡಿಗ್ರಿ ಮತ್ತು 90 ಡಿಗ್ರಿಗೆ ಅನ್ವಯಿಸುವಂತೆ. ಈಗ ಕೆಲವರೆಲ್ಲ ಕೇಳ್ತಾ ಇದ್ದೀರಿ, ಸರ್ ಯಾಕೆ ನಾವು 0, 30, 45, 60, 90 ಡಿಗ್ರಿಯ ಬೆಲೆಗಳನ್ನು ಮಾತ್ರ ಹೇಳ್ತಾ ಇದ್ದೀರಿ, ಇವನ್ನ ಹೊರತುಪಡಿಸಿದರೆ ಬೇರೆ ಬೆಲೆಗಳಿಲ್ವಾ ಅಂದರೆ, ಮಕ್ಕಳೇ ಗಮನಿಸಿ, ಸೈನ್ 1 ಡಿಗ್ರಿಯ ಬೆಲೆಯನ್ನು ಸಹಿತ ನಾವು ಹೇಳ್ಬೋದು. ಅಂದರೆ ಸೈನ್ 1 ಡಿಗ್ರಿಯಿಂದ ಸೈನ್ 360 ಡಿಗ್ರಿಯವರೆಗೂ ಬೆಲೆಗಳು ಬರ್ತವೆ. ನಾವಿಲ್ಲಿ ಮೊದಲನೇ ಚತುರ್ಥಕದಲ್ಲಿ 0 ಡಿಗ್ರಿಯಿಂದ 90 ಡಿಗ್ರಿಯವರೆಗೆ ಮಾತ್ರ ತೆಗೆದುಕೊಳ್ಳೋದ್ರಿಂದ ಸೈನ್ 1, ಸೈನ್ 2, ಸೈನ್ 10, ಸೈನ್ 89 ಡಿಗ್ರಿಯ ಬೆಲೆಗಳು ಇದ್ದಾವೆ. ಬಟ್ 0, 30, 45, 60, 90 ನಾವೇನಂತ ಕರಿತೀವಿ ಅಂದರೆ ನಿರ್ದಿಷ್ಟ ಕೋನಗಳು, ಅಂದರೆ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಅಂತ ಕರಿತೀವಿ. ಉಳಿದ ಬೆಲೆಗಳು ಬೇಕು ಅಂದರೆ ಇದಕ್ಕೆ ಅನ್ವಯಿಸ್ತಕ್ಕಂತಹ ಒಂದು ಸಿದ್ಧಪಡಿಸಿದ ಕೋಷ್ಟಕ ಇರುತ್ತೆ. ಸೈನ್ ಕೋಷ್ಟಕ, ಕೊಸೈನ್ ಅಂತಕ್ಕಂಥದ್ದು,
ಟ್ಯಾಂಜೆಂಟ್ ಅಂತಕ್ಕಂಥದ್ದು ಅವುಗಳ ಕೋಷ್ಟಕದಲ್ಲಿ ಅವುಗಳ ಬೆಲೆಗಳನ್ನು ನಿಖರವಾಗಿ ಕೊಟ್ಟಿರ್ತಾರೆ. ಅವುಗಳನ್ನು ನೀವು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗ್ತೀರಿ. ಇಲ್ಲಿ ಗಮನಿಸ್ತಾ ಹೋಗಿ, ಈಗ 0 ಡಿಗ್ರಿ ಇದೆ, 1 ಡಿಗ್ರಿ, 4 ಡಿಗ್ರಿ ಆಯಿತು, 5. ಹೀಗೇನೆ ಸೈನ್, ಕಾಸ್ ಮತ್ತು ಟ್ಯಾನ್ಗಳ ಬೆಲೆಗಳನ್ನು 1 ಡಿಗ್ರಿಯಿಂದ ಹಿಡಿದು ಯಾವ ರೀತಿಯಾಗಿ ಬೆಲೆಗಳಲ್ಲಿ ಬದಲಾವಣೆ ಆಗ್ತಾ ಇದ್ದಾವೆ ಎಂಬುದನ್ನು ನೋಡ್ಬೋದು. ಬಟ್ ನಾವಿಲ್ಲಿ ಕೆಲವು ಕೋನಗಳನ್ನು ಮಾತ್ರ ನಿರ್ದಿಷ್ಟ ಕೋನಗಳು ಅಂತ ತೆಗೆದುಕೊಂಡಿದ್ದೀವಿ. ಅದಕ್ಕೆ ಅನ್ವಯಿಸ್ತಕ್ಕಂಥ ಒಂದು ಕೋಷ್ಟಕವನ್ನು ಮತ್ತು ಬೆಲೆಗಳ ನಿರೂಪಣೆಯನ್ನು ಮಾಡಿದ್ದೀವಿ. ನೀವು ಮುಂದಿನ ದಿನಗಳಲ್ಲಿ ಈ ಎಲ್ಲ ಕೋನಗಳ ಅಳತೆಗಳನ್ನು ನಿಖರವಾಗಿ ತಿಳಿದುಕೊಳ್ಳುವ ಒಂದು ಲಾಗ್ ಕೋಷ್ಟಕ ಅಂತ ಇರುತ್ತೆ. ಅದರಲ್ಲಿ ಸೈನ್, ಕೊಸೈನ್, ಟ್ಯಾನ್, ಕೊಸೆಕ್ ಎಲ್ಲ ತ್ರಿಕೋನಮಿತಿಯ ಅನುಪಾತಗಳ ಬೆಲೆಗಳನ್ನು 1 ಡಿಗ್ರಿಯಿಂದ ಹಿಡಿದು ಕೊಟ್ಟಿರ್ತಾರೆ ಮಕ್ಕಳೇ. ನೀವು ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ, ವೃತ್ತದ ತ್ರಿಜ್ಯ ಬದಲಾವಣೆ ಆದರೂ ಸಹಿತ ನಮಗೇನಾಗ್ತಾ ಇದೆ, ಇಲ್ಲಿ ಅವುಗಳ ಬೆಲೆಗಳು ಕೋನ ಬದಲಾವಣೆ ಆಗುತ್ತೆ. ಹಾಗಾದರೆ ಸೈನ್, ಕಾಸ್ ಮತ್ತು ಟ್ಯಾನ್ಗಳ ಬೆಲೆಗಳು ವೃತ್ತ ಬದಲಾವಣೆ ಆದರೂ ಸಹಿತ ಅಷ್ಟೇ ಇರುತ್ತೆ ಎಂಬುದನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಮಕ್ಕಳೇ, ಈ ನಿರ್ದಿಷ್ಟ ಕೋನಗಳಿಗೆ ಅನ್ವಯಿಸ್ತಕ್ಕಂಥ ಕೋಷ್ಟಕವನ್ನು ನಾನು ಇಲ್ಲಿ ಒಂದು ಸರಿ ಬರೆದಿದ್ದೀನಿ. ನೀವು ಗಮನಿಸ್ತಾ ಹೋಗಿ, ಬರ್ಕೊಳ್ತಾ ಹೋಗಿ. ನಿಮ್ಮ ಪಠ್ಯಪುಸ್ತಕದಲ್ಲಿ ಸಹಿತ ಇದೆ. ಹಾಗೆ ನೀವು ಎಲ್ಲ ಬೆಲೆಗಳನ್ನು ನಾವು ನಿರೂಪಣೆಯನ್ನು ಮಾಡಿದ್ದೀವಿ ತ್ರಿಭುಜವನ್ನು ತೆಗೆದುಕೊಂಡು, ಅಲ್ವಾ ಮಕ್ಕಳೇ? ಗಮನಿಸ್ತಾ ಇದ್ದೀರಾ? ಈ ಬೆಲೆಗಳಿಗೆ ಅನ್ವಯಿಸುವಂತೆ ಒಂದು ನಕ್ಷೆಯನ್ನು ಗಮನಿಸ್ತಾ ಹೋಗೋಣ ನೋಡಿ. ಹಾಗೇನೆ ಅದಕ್ಕೆ ಅನ್ವಯಿಸ್ತಕ್ಕಂಥ ಪ್ರಮುಖ ಅಂಶಗಳನ್ನು ಗಮನಿಸ್ತಾ ಹೋಗಿ. ಇಲ್ಲಿ ಸೈನ್ ಅಂತಕ್ಕಂಥದ್ದು ನಕ್ಷೆ ಕಾಣಿಸ್ತಾ ಇದೆ ಅಲ್ವಾ? ಇದನ್ನು ಸೈನ್ ನಕ್ಷೆ ಅಂತ ಕರಿತೀವಿ. ಇಲ್ಲಿ ಏನಾಗ್ತಾ ಇದೆ ಅಂದರೆ 0ಯಿಂದ 1ರವರೆಗೂ ಹೋಗ್ತಾ ಹೋಗುತ್ತೆ. ಅಂದರೆ ಸೈನ್ನ ಬೆಲೆ 0ಯಿಂದ ಪ್ರಾರಂಭ ಮಾಡಿ 1ರವರೆಗೂ ಬೆಲೆ ಏರಿಕೆಯ ಕ್ರಮದಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಅಂದರೆ ಸೈನ್ 0 ಇದ್ದಾಗ 0 ಇರುತ್ತೆ, ಸೈನ್ 90 ಡಿಗ್ರಿ ಇದ್ದಾಗ 1 ಇರುತ್ತೆ. ಸೊ ನಮ್ಮ ನಕ್ಷೆ ಈ ರೀತಿಯಾಗಿ ಬರುತ್ತೆ. ಅದೇ ರೀತಿಯಾಗಿ ಈ ಗ್ರೀನ್ ಕಲರ್ದನ್ನು ನಾವು ಕಾಸ್ ತೆಗೆದುಕೊಂಡ್ರೆ ಇದು ಏನಾಗ್ತಾ ಇದೆ ನೋಡ್ರಿ, ಸೈನ್ 0 ಡಿಗ್ರಿ ಇದ್ದಾಗ 1 ಆಯಿತು, ಸೈನ್ 90 ಇದ್ದಾಗ ಏನಾಯಿತು, 0 ಆಯಿತು. ಇದು ಏನಾಗ್ತಾ ಇದೆ, ಕೋನದ ಡಿಗ್ರಿ ಹೆಚ್ಚಾದಂತೆ ಅದರ ಕಾಸ್ನ ಬೆಲೆ 1ರಿಂದ 0ಯವರೆಗೆ ಕಡಿಮೆ ಆಗ್ತಾ ಹೋಗುತ್ತೆ. ಮಕ್ಕಳೇ ನೋಡಿ, ಕೋನದ ಡಿಗ್ರಿ ಹೆಚ್ಚಾದಂತೆ ಸೈನ್ನ ಬೆಲೆ 0 ಡಿಗ್ರಿಯಿಂದ ಸ್ಟಾರ್ಟ್ ಆಗಿ 1ಕ್ಕೆ ಬರುತ್ತೆ. ಆದರೆ ಕಾಸ್ದು ಏನಾಗ್ತಾ ಇದೆ, 1ರಿಂದ 0ಗೆ ಅಂದರೆ ಕಡಿಮೆ ಆಗ್ತಾ ಇದೆ. ಹಾಗೆ ಟ್ಯಾನದನ್ನು ತಾವು ಗಮನಿಸ್ಬೋದು. ಇಲ್ಲಿ ಟ್ಯಾನಲ್ಲಿ ಏನಾಗ್ತಾ ಇದೆ ಅಂದರೆ ಮಕ್ಕಳೇ, ಕೋನದ ಡಿಗ್ರಿ ಹೆಚ್ಚಾದಂತೆ ಟ್ಯಾನ್ನ ಬೆಲೆಯು 0ಯಿಂದ ನೋಡಿ 0ಯಿಂದ ಸ್ಟಾರ್ಟ್ ಆಗಿ ಅನಂತದವರೆಗೂ ಮುಂದುವರಿತಾ ಇದೆ ಇಲ್ಲಿ. ಅಂದರೆ ಇದು 1ಕ್ಕೆ ಕೊನೆಗೊಳ್ತಾ ಇಲ್ಲ, ಮುಂದುವರಿತಾ ಹೋಗ್ತಾ ಇದೆ ಇಲ್ಲಿ ಅಂತ ಅರ್ಥ. ಸೊ ಈ ಬೆಲೆಗಳನ್ನು ಅಂದರೆ ನಾವು ಕೋಷ್ಟಕದಲ್ಲಿರುವ ಬೆಲೆಗಳನ್ನು ನೋಡಿದರೆ ಸೈನ್ 0ಯಿಂದ ಸೈನ್ 90ರವರೆಗೆ ಏರಿಕೆಯ ಕ್ರಮದಲ್ಲಿದೆ. ಕಾಸ್ 0ಯಿಂದ ಕಾಸ್ 90ರವರೆಗೆ ಕಡಿಮೆ ಆಗ್ತಾ ಹೋಗುತ್ತೆ. ಟ್ಯಾನ್ ಎಂಬುದು ಜಾಸ್ತಿಯಾಗಿ ಅನಂತದವರೆಗೂ ಮುಂದುವರಿಯುತ್ತೆ ಎಂಬುದನ್ನು ನಾವು ಇಲ್ಲಿ ಈ ನಕ್ಷೆಗಳನ್ನು ಗಮನಿಸಿ ನಾವು ತಿಳ್ಕೊಳ್ಬೋದು ಮಕ್ಕಳೇ. ಈಗ ಇವುಗಳನ್ನು ಹೇಗೆ ನೆನಪಿನಲ್ಲಿಡೋದು ಎಂಬುದನ್ನು ನೋಡ್ತಾ ಹೋಗಿ. ನಾನಿಲ್ಲಿ ಬರಿತಾ ಹೋಗಿದ್ದೀನಿ, ಗಮನಿಸ್ತಾ ಹೋಗಿ. ಸೈನ್ 0 ಇದೆ, ಸೈನ್ 30, ಸೈನ್ 45 ಎಲ್ಲವನ್ನು ಒಟ್ಟಿಗೆ ತೋರಿಸ್ತಾ ಇದ್ದೀನಿ ನಾನು, ಅಲ್ವಾ? ನೆನಪಿಡೋದು ಹೇಗೆ ಅಂದರೆ ಮಕ್ಕಳೇ, 5 ಬೆರಳುಗಳನ್ನು ನೋಡ್ತಾ ಹೋಗಿ. ಕಾಣಿಸ್ತಾ ಇದೆ ಅಲ್ವಾ? 5 ಬೆರಳುಗಳು. ಇದನ್ನು 0 ಡಿಗ್ರಿ, 30, 45, 60, 90 ಡಿಗ್ರಿ ಅಂತಂದರೆ ನಾವು ಸೈನ್ 0 ಡಿಗ್ರಿ ಹೇಳಬೇಕಾದ್ರೆ ನೋಡಿ, ಎಲ್ಲದರಲ್ಲಿಯೂ ಸಹಿತ ಛೇದದಲ್ಲಿ 2 ಇದೆ, ಛೇದದಲ್ಲಿ 2 ಇದೆ, 2 ಇದೆ, 2 ಇದೆ, 2 ಇದೆ. ಅಂಶದಲ್ಲಿ ರೂಟ್ ಹಾಕಿದ್ದೀನಿ. ರೂಟ್ನ ಒಳಗಡೆ ಬರೆಯೋ ಸಂಖ್ಯೆ 0 ಡಿಗ್ರಿ ಇದ್ದರೆ ಅದಕ್ಕಿಂತ ಪೂರ್ವದಲ್ಲಿ ಇರುವ ಬೆರಳುಗಳ ಸಂಖ್ಯೆ 0 ಇರೋದ್ರಿಂದ ರೂಟ್ 0/2 0 ಆಯಿತು. ನಾವು ಸೈನ್ 30ಗೆ ಬಂದರೆ ನೋಡಿ ಏನಾಯಿತು, ಇದಕ್ಕಿಂತ ಮೊದಲು ಇರುವ ಬೆರಳುಗಳ ಸಂಖ್ಯೆ ಎಷ್ಟಿದೆ ಇಲ್ಲಿ ನೋಡಿ, ರೂಟ್ 1 ಹಾಕಿದ್ದೀನಿ, ಕೆಳಗಡೆ 2 ಇದೆ, ರೂಟ್ 1 ಬೆಲೆ 1/2. ಈಗ ಹೇಳಿ ನೀವು 45 ಬಂದಾಗ ಹೇಗೆ ಬರೀತೀರಿ? ಸರಿ, 2 ಇದೆ ಅಲ್ವಾ? ದೇರ್ಫೋರ್ ರೂಟ್ 2, ಕೆಳಗಡೆ 2 ಇದೆ, ಸಂಕ್ಷೇಪಿಸಿದರೆ ನಮಗೆ 1/√2 ಬಂತು. 60 ಬಂದರೆ ಎಷ್ಟಿದೆ ಬೆರಳು? 1, 2, 3 ಇದೆ,
ದೇರ್ಫೋರ್ √3/2 ಆಯಿತು. ಸರ್ 90 ಬಂದಿದೆ, ಎಷ್ಟಾಯಿತು ಮಕ್ಕಳೇ? √4/2, ದೇರ್ಫೋರ್ 2/2 1 ಆಗತ್ತೆ. ಅರ್ಥ ಆಯ್ತಾ? ತುಂಬ ಸುಲಭ. 0, 30, 45, 60, 90 ಇದಕ್ಕಿಂತ ಮೊದಲು ಇರುವ ಬೆರಳುಗಳ ಸಂಖ್ಯೆಯನ್ನು ರೂಟ್ ಒಳಗಡೆ ಬರಿತೀರಿ, ಕೆಳಗಡೆ 2 ಇರುತ್ತೆ. ಸಂಕ್ಷೇಪಿಸಿದರೆ ಸೈನ್ನ ಬೆಲೆಗಳನ್ನು ನೆನ್ಪಿಡ್ಬೋದು. ಮಕ್ಕಳೇ, ಈಗ ಸೈನ್ 0ಇಂದ 90ರವರೆಗೂ ನೆನಪಿಡ್ತಕ್ಕಂಥದ್ದು ಹೇಗೆ ಎಂಬುದನ್ನು ತಿಳ್ಕೊಂಡ್ವಲ್ವಾ? ಈಗ ಕಾಸ್ದನ್ನು ಗಮನಿಸ್ತಾ ಹೋಗಿ. ಕಾಸ್ 0ಯ ಬೆಲೆ ನಮಗೆ 1 ಬಂದಿದೆ. ಹೇಗೆ ಅಂದರೆ ನೋಡಿ, 5 ಫಿಂಗರ್ನಲ್ಲಿ 0, 30, 45, 60, 90 ಆಯ್ತಲ್ವಾ? ಸೈನಲ್ಲಿ ಮಾಡಬೇಕಾದ್ರೆ ಏನು ಮಾಡಿದ್ವಿ? 0 ಡಿಗ್ರಿ ತಗೊಂಡಾಗ ಮೇಲೆ ಇರುವ ಫಿಂಗರ್ ಎಷ್ಟು ಅಂತ ತಗೊಂಡಿದ್ವಲ್ವಾ? ಈಗ ಉಲ್ಟಾ ತಗೊಳ್ಳಿ. ಕಾಸ್ 0 ಡಿಗ್ರಿ ಅಂದರೆ ಇದರ ಕೆಳಭಾಗದಲ್ಲಿರುವ ಬೆರಳುಗಳ ಸಂಖ್ಯೆ 4 ಇದೆ ನೋಡಿ. ನಾವು ಇಲ್ಲೇ √4/2 ಸಂಕ್ಷೇಪಿಸಿದ್ರೆ ಉತ್ತರ ಬಂತು. ಸೈನ್ 0ಗೆ ಹೆಬ್ಬೆರಳಿನ ಮೇಲೆ ತಗೊಂಡ್ವಿ, ಕಾಸ್ 0ಗೆ ಹೆಬ್ಬೆರಳಿನ ಕೆಳಗೆ ತಗೊಳ್ತೀವಿ. ಹಾಗೆ 30 ಡಿಗ್ರಿಗೆ ಬನ್ನಿ. 30 ಡಿಗ್ರಿ ಕೆಳಗೆ 3 ಇದೆ, 1, 2, 3, √3/2. 45 ಹಾಗೆ ಬರುತ್ತೆ. ಹಾಗೆಯೇ 60 ಡಿಗ್ರಿ 0 ಡಿಗ್ರಿಗೆ 5 ಬೆರಳುಗಳನ್ನು ಬಳಸಿ ಬೆಲೆಗಳನ್ನು ನಾವು ಸುಲಭವಾಗಿ ನೆನ್ಪಿಟ್ಕೊಳ್ಬೋದು. ಮುಂದುವರೆದು ಟ್ಯಾನಿಗೆ ಸಂಬಂಧಿಸಿರುವಾಗೆ ಗಮನಿಸ್ತಾ ಹೋಗಿ. 5 ಬೆರಳುಗಳಲ್ಲಿ ನಾನು ಟ್ಯಾನ್ 0 ಬೇಕು ಅಂದರೆ ತುಂಬ ಸುಲಭವಾಗಿ ಮಾಡ್ತೀನಿ. ಈ ಬೆರಳಿಗಿಂತ ಮೊದಲಿರುವ ಬೆರಳುಗಳ ಸಂಖ್ಯೆ 0 ಕೆಳಗಡೆ ಅಂದರೆ √0/√4 0 ಬಂತು. 30 ಡಿಗ್ರಿ ಬನ್ನಿ. ಇದು 30 ಡಿಗ್ರಿ ಅಲ್ವಾ? ಟ್ಯಾನ್ 30 ಅಂತ ಹೇಗೆ ಹೇಳ್ತೀರಿ? √1 ಬೆರಳಿದೆ, ಕೆಳಗಡೆ 1, 2, 3 √3 ಆಯಿತು. ಸೊ √1 ಬೆಲೆ 1, ದೇರ್ಫೋರ್ 1/√3. ಟ್ಯಾನ್ 45 ಬಂದರೆ ಮೇಲೆ 2 ಬೆರಳಿದೆ, ಕೆಳಗೆ 2 ಇದೆ, √2/2 1. ಟ್ಯಾನ್ 60 ಬಿಡಿ ಸರ್, ಮುಂದಿನ ನಾವೇ ಹೇಳ್ತೀವಿ ಅಂತೀರಲ್ವಾ? ಹೇಗೆ ನೋಡಿ, ಟ್ಯಾನ್ 60 ಮೇಲೆ 3 ಬೆರಳಿದೆ, √3, ಕೆಳಗೆ 1 ಇದೆ, √1, ದೇರ್ಫೋರ್ √3 ಆಯಿತು. ಹಾಗೆಯೇ ಟ್ಯಾನ್ 90 ಬಂದರೆ √4 ಕೆಳಗಡೆ 0, ದೇರ್ಫೋರ್ ನಾಟ್ ಡಿಫೈನ್ಡ್ ಅಂದರೆ ನಿರ್ದಿಷ್ಟವಾಗಿ ಇದರ ಬೆಲೆನ ಹೇಳೋಕ್ಕಾಗಲ್ಲ. ಇನ್ಫಿನಿಟಿ ಅಂತಲೂ ಬರಿತಾ ಹೋಗ್ತೀವಿ. ಮಕ್ಕಳೇ, ನಾವು ಬೆಲೆಗಳನ್ನು ಯಾವ ರೀತಿಯಾಗಿ ಕಂಡುಕೊಂಡ್ವಿ, ಹಾಗೆಯೇ ಅವುಗಳನ್ನ ನೆನಪಿಟ್ಕೊಳ್ಳೋದು ಹೇಗೆ ಎಂಬುದನ್ನು ತಿಳ್ಕೊಂಡ್ವಿ. ಈಗ ಇವೆಲ್ಲವನ್ನು ಆಧಾರವಾಗಿಟ್ಕೊಂಡು ಸಮಸ್ಯೆಗಳನ್ನು ಬಿಡಿಸ್ತಾ ಹೋಗೋಣ. ಇವುಗಳನ್ನು ನೀವೇ ಬಿಡಿಸ್ತಾ ಹೋಗ್ಬೋದು ಅನಿಸುತ್ತಲ್ವಾ? ಏನು ಮಾಡ್ತೀರಿ? ಭಾಳ ಸುಲಭ. ಅಂಶವನ್ನು ತೆಗೆದುಕೊಳ್ಳೋಣ, ಅದರ ಬೆಲೆಗಳನ್ನು ಹಾಕೋಣ, ಅವುಗಳನ್ನು ಸಂಕ್ಷೇಪಿಸಿ ಇಲ್ಲಿ 2 ಬರ್ತಾ ಇದೆ ಅಲ್ವಾ? ಛೇದವನ್ನು ತೆಗೆದುಕೊಳ್ಳಿ, ಛೇದದಲ್ಲಿ ಇರ್ತಕ್ಕಂತಹ 3 ಬೆಲೆಗಳನ್ನು ಹಾಕೋಣ. ದೇರ್ಫೋರ್ ಇದರ ಬೆಲೆ 2, ಇದು 1, ಇದು 1 ಆಯಿತು. ಸಂಕ್ಷೇಪಿಸಿದರೆ 4 ಬಂತು. ಈಗ ಒಟ್ಟಾರೆಯಾಗಿ ಏನು ಮಾಡೋಣ ಅಂದರೆ ಅಂಶ ಬೈ ಛೇದ ತೆಗೆದುಕೊಂಡ್ರೆ ಸೊ 2/4 ಅದರ ಬೆಲೆ 1/2 ಬಂತು. ಇನ್ನೊಂದು ಸಮಸ್ಯೆಯನ್ನು ತೆಗೆದುಕೊಳ್ಳೋಣ ನೋಡಿ. ಹೇಗೆ ಮಾಡ್ತೀರಿ ಅಂದರೆ ಎಡಬದಿಯನ್ನು ತೆಗೆದುಕೊಳ್ಳೋಣ. ಎ ಮತ್ತು ಬಿಗಳ ಬೆಲೆಗಳನ್ನು ಹಾಕಿ ಕೂಡಿಸಿದ್ರೆ ಎಷ್ಟು ಬಂತು? ಕಾಸ್ 90 ಡಿಗ್ರಿ ಬಂತು. ಕಾಸ್ 90ಯ ಬೆಲೆ ಎಷ್ಟು? 0. ಹಾಗೆಯೇ ಬಲಬದಿಯನ್ನು ತೆಗೆದುಕೊಳ್ಳಿ, ಇಲ್ಲಿರೋದು. ದೇರ್ಫೋರ್ ಎ ಮತ್ತು ಬಿಗಳ ಬೆಲೆಗಳನ್ನು ಹಾಕಿ ಕಾಸ್ 60ಯ ಬೆಲೆಯನ್ನು ಬರೀರಿ 1/2, ಕಾಸ್ 35 ಬೆಲೆ √3/2 ಸಂಕ್ಷೇಪಿಸಿ. ಇವು 2 ಒಂದೇ ಪದಗಳು, ಮಧ್ಯೆ ಮೈನಸ್ ಇದೆ, ಉತ್ತರ 0 ಬಂತು. ಹಾಗಾದ್ರೆ ಏನಾಯಿತು? LHS ಮತ್ತು RHS ಸಮ ಆಯಿತು. ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ ನೋಡಿ. ಲಂಬಕೋನ ತ್ರಿಭುಜದಲ್ಲಿ ಎ ಮತ್ತು ಬಿಗಳು ಲಘುಕೋನಗಳಾಗಿದ್ದರೆ ಸೈನ್ ಆಫ್ A + B = 1 = ಸೈನ್ A ಕಾಸ್ B + ಕಾಸ್ A ಸೈನ್ B ಅಂತ ನಿರೂಪಿಸಿ ಅಂತ. ಹೇಗೆ ಮಾಡೋದು ಇದನ್ನು? ಒಂದು ಚಿತ್ರ ತಗೊಂಡಿದ್ದೀವಿ. ಲಂಬಕೋನ ತ್ರಿಭುಜ C ಇದೆ. ಇದಕ್ಕೆ ಅನ್ವಯಿಸುವಾಗೆ ನಾವು ಸೈನ್ A ಕಾಸ್ B + ಕಾಸ್ A ಸೈನ್ B ಅಂತ ಬರೆದಿದ್ದೀವಿ. ಇಲ್ಲಿ ಚಿತ್ರದಲ್ಲಿ ಎಗೆ ಅನ್ವಯಿಸುವಂತೆ ಸೈನ್ ಎನ ಬೆಲೆ ಬರೆದಿದ್ದೀವಿ BC/AB. ಕಾಸ್ ಬಿ ಬಿಗೆ ಅನ್ವಯಿಸುವಂತೆ ಕಾಸ್ ಬಿ ಅಂದರೆ ಪಾರ್ಶ್ವಬಾಹು ಬೈ ವಿಕರ್ಣ BC/AB ಬರೆದಿದ್ವಿ. ಹಾಗೆ ಕಾಸ್ ಎನ ಬೆಲೆ ಏನಾಯಿತು? AC/AB ಆಯಿತು. ಸೈನ್ ಬಿ ನ ಬೆಲೆ AC/AB ಆಯಿತು. ಅವುಗಳನ್ನು ಸಂಕ್ಷೇಪಿಸಿ ಮಕ್ಕಳೇ. ಇಲ್ಲಿ BC²/AB² ಆಯಿತು, ಪ್ಲಸ್ AC × AC AC²/AB² ಆಯಿತು, ಲಸ AB²,
ಮೇಲೆ ಅಂಶದಲ್ಲಿ BC² ಪ್ಲಸ್ AC² ಬಂತು. ಹಾಗಾದರೆ ಇಲ್ಲಿ BC² ಪ್ಲಸ್ AC² ಬೆಲೆ ಪೈಥಾಗೊರಸನ ಪ್ರಮೇಯದ ಪ್ರಕಾರ ಏನಂತ ಬರಿಬೋದು? AB² ಅಂತ ಬರಿತೀವಿ. ಸೊ AB² ಕ್ಯಾನ್ಸಲ್ ಆದರೆ ಉತ್ತರ 1 ಬಂತು, ಪೈಥಾಗೊರಸನ ಪ್ರಮೇಯ. ಹಾಗಾದರೆ ಇಲ್ಲಿ C90 ಇರೋದ್ರಿಂದ ಎ ಮತ್ತು ಬಿಗಳನ್ನು ಕೂಡಿದ್ರೆ ಎಷ್ಟಾಯಿತು? 90 ಆಯಿತು. ಹಾಗಾದರೆ sin A ಪ್ಲಸ್ ಬಿ ಅಂದರೆ sin 90 ಅಂದರೆ ಅದರ ಬೆಲೆ 1 ಆಯಿತು. ನೋಡಿ, sin A ಪ್ಲಸ್ ಬಿನ ಬೆಲೆ 1 ಆಯಿತು, ಹಾಗೆ ಇನ್ನೊಂದು ಅಂಶದ ಬೆಲೆನೂ 1 ಆಯಿತು. ಸೊ ಒಟ್ಟಾರೆಯಾಗಿ ನಾವೇನು ಮಾಡಿದ್ವಿ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ಸಾಧನೆ ಮಾಡಿದ್ವಿ. ನಿಮಗೆ ಒಂದು ಗೃಹ ಪಾಠವನ್ನು ಕೊಡ್ತಾ ಇದ್ದೀನಿ. ಸೊ ನಿಮಗೆಲ್ರಿಗೂ ನಾನು ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಮಕ್ಕಳೇ. ನಿಮಗೆ ಶುಭವಾಗಲಿ. ಕೊಟ್ಟಿರುವ ಕಾರ್ಯವನ್ನು ಅಚ್ಚುಕಟ್ಟಾಗಿ ಬಿಡಿಸ್ತೀರಿ ಅಂತ ಭಾವಿಸ್ತಾ ಧನ್ಯವಾದಗಳು ಮಕ್ಕಳೇ. ಶುಭವಾಗಲಿ.